ಹಾಯ್ ಫ್ರೆಂಡ್ಸ್, ಫಸ್ಟ್ ಆ್ಯಪ್ ಬಂದುಬಿಟ್ಟು ಕ್ಲಿಕ್ ಟು ಚಾಟ್ ಅಂತ. ಸೊ ಇಲ್ಲಿ ನಾವು ಏನು ಮಾಡಬೇಕಾಗುತ್ತಂದರೆ, ನೀವು ವಾಟ್ಸಪ್ ನಂಬರ್ ಸೇವ್ ಮಾಡ್ಕೋಬೇಕಾಗಿಲ್ಲ. ಡೈರೆಕ್ಟ್ ವಾಟ್ಸಪ್ ನಂಬರ್ ಯಾರ್ದಿದೆ ಅಂತ ಅವ್ರದ್ದು ಟೈಪ್ ಮಾಡಿ ಒಂದು ಸರಿ ನೀವು ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ವಾಟ್ಸಪ್ಪಲ್ಲಿ ಅವ್ರ ನಂಬರ್ ಓಪನ್ ಆಗುತ್ತೆ. ಸೊ ನೀವು ಅವ್ರಿಗೆ ನಾರ್ಮಲಾಗಿ ನೀವು ವಾಟ್ಸಪ್ಪಿಂದ ಏನು ಬೇಕಾದರೂ ಸೆಂಡ್ ಮಾಡ್ಬೋದು. ಸೊ ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಪ್ಲಸ್ ಅವ್ರ ನಂಬರ್ ಸೇವ್ ಮಾಡ್ಕೋಬೇಕಾಗೋದು ಅನ್ನೋದು ನಮಗೆ ಅವಶ್ಯಕತೆ ಇರಲ್ಲ. ಸೊ ಈ ಥರ ನಂಬರ್ ಸೇವ್ ಮಾಡಿ, ಹಳೆ ಓಲ್ಡ್ ಜಮಾನ ಈಗ ಇಲ್ಲ. ಸೊ ಕ್ಲಿಕ್ ಟು ಚಾಟಿಂದ ನೀವು ಆರಾಮಾಗಿ ಟೈಮನ್ನು ಸೇವ್ ಮಾಡಿ ಡೈರೆಕ್ಟ್ ಯಾರಿಗೆ ಸೆಂಡ್ ಮಾಡಬೇಕು ಅವ್ರಿಗೆ ಸೆಂಡ್ ಮಾಡ್ಬೋದು. ಸೊ ಎರಡನೇ ಆ್ಯಪ್ ಬಂದುಬಿಟ್ಟು QR ಅಲಾರಾಮ್ ಅಂತ. ಸೊ ಇದು ಏನಪ್ಪ ಅಂತಂದರೆ, ಈಗ ನಾವು ಮಲ್ಕೋವಾಗ ನೀವು ನೋಡಿರ್ತೀರ, ನಾವು ಸ್ನೋಸ್ ಹಾಕಿ ಒಂದು 10 ನಿಮಿಷ ಮೇಲೆ ಮತ್ತೆ ಸ್ನೋಸ್ ಹಾಕಿ ಆ ಥರ ಮಾಡ್ಕೊತ ಕುಂತು ಸೊ ನಾವು ಒಟ್ಟಲ್ಲಿ ಹೇಳೋಕ್ಕಾಗಲ್ಲ. ಸೊ ಆವಾಗ ನಾವೇನು ಮಾಡಬೇಕು, ಈ QR ಅಲಾರಾಮ್ ಥರ ಇರೋ ಆ್ಯಪನ್ನು ಯೂಸ್ ಮಾಡಿದ್ರೆ ಸೊ ನಾವು ಆರಾಮಾಗಿ ಹೇಳ್ಬೋದು. ಹೇಗಪ್ಪ ಅಂತಂದರೆ, ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ, ಫಸ್ಟಿಗೆ ನೀವೆಲ್ಲ ಅಲೌ ಕೊಡಿ. ಏನೇನು ಆ್ಯಪ್ಸ್ ಎಲ್ಲ ಕೇಳ್ತಾ ಇದೆ ನೋಡಿ, ಎಲ್ಲ ಅಲೌ ಕೊಡಿ. ಅಲೌ ಕೊಟ್ಟ ತಕ್ಷಣ ಆಮೇಲೆ ನೀವು ಇದು ಡಿಸ್ಪ್ಲೇ ಓವರ್ದು ಇದು ಕೇಳ್ತಾ ಇದೆ, ಅದನ್ನು ಅಲೌ ಕೊಡಿ. ಎಲ್ಲ ಕೊಟ್ಮೇಲೆ ಸ್ಕ್ಯಾನ್ ಕೊಡ್ತಾಯಿದೆ. ಸೊ ಈ ಸ್ಕ್ಯಾನನ್ನು ನಾವು ಯಾವ ಥರ ತೊಗೊಳೋದಪ್ಪ, QR ಕೋಡನ್ನು. ಸೊ ನೀವು ಬ್ರೌಸರ್ಗೆ ಬಂದು, ಸೊ ನೀವು ಇಲ್ಲಿ QREditor.com ಅಂತ ಟೈಪ್ ಮಾಡಿದರೆ ಸೊ ನಿಮ್ಮ ಮುಂದೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಿಂದ ಇಲ್ಲಿ ನೀವು SMS ಅಂತ ತೊಗೊಂಡು ಏನಾದರೂ ನಿಮ್ಮ ಬರ್ಕೊಳ್ಳಿ, ನಿಮ್ಮ ನಂಬರ್ ಹಾಕಿ ಅಥವಾ ಏನಾದರೂ ಬರ್ಕೊಳ್ಳಿ. ಏನಾದರೂ ಬರೆದು ಅಲ್ಲಿ ಜನ್ರೇಟ್ QR ಕೋಡ್ ಅಂತ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಒಂದು QR ಕೋಡ್ ಜನ್ರೇಟ್ ಆಗುತ್ತೆ. ಸೊ ಇದನ್ನು ನಾವು ಸೇವ್ ಮಾಡಿ ಇಟ್ಕೋಬೇಕು, ಇಲ್ಲ ಪ್ರಿಂಟ್ ತೆಗೆದು ಎಲ್ಲಾದರೂ ಇಟ್ಕೋಬೇಕು. ಸೊ ಆನಂತರ ನಾವು ಇಲ್ಲೊಂದು ಸರಿ ಡಿಫಾಲ್ಟ್ ಅಲಾರಾಮ್ ಕೋಡಲ್ಲಿ ನಾವು ಈ ಸ್ಕ್ಯಾನರ್ನ ನಾವು ಅಥೆಂಟಿಕೇಟ್ ಮಾಡಬೇಕು. ಸೊ ಪ್ರೆಸೆಂಟ್ ಅದು ಪ್ರಿಂಟ್ ತೆಗೆದಿಲ್ಲ. ಆಮೇಲೆ ನೀವು ಎಲ್ಲಾದರೂ ಇದನ್ನು ಕಿಚನ್ ರೂಮ್ ಹತ್ರ ಅಥವಾ ಎಲ್ಲಾದರೂ ಅಂಟಿಸಿ ನೀವು ಅಲಾರಾಮ್ ಆಗ್ತಾಯಿದ್ರೆ ಅದು ಒಂದೇ ದಾರಿ ಏನಪ್ಪ ಅಂದರೆ ಅದನ್ನು ಸ್ಕ್ಯಾನ್ ಮಾಡಿ ಆಫ್ ಮಾಡಬೇಕು. ಸೊ ಬೇರೆ ದಾರಿ ಇಲ್ಲ. ಸೊ ಇದರಿಂದ ನೀವು ಪ್ರೊಆ್ಯಕ್ಟಿವ್ ಆಗಿ ನೀವು ಬೆಳಗ್ಗೆ ಹೇಳ್ಬೋದು ಅಂತ. ಸೊ ಥರ್ಡ್ ಆ್ಯಪ್ ಬಂದುಬಿಟ್ಟು ಲೋಕಲ್ ಸೆಂಡ್ ಅಂತ. ಇದು ಯಾವ ಥರಪ್ಪ ಅಂದರೆ, ನಾವೆಲ್ಲ ಮುಂಚೆ ಯೂಸ್ ಮಾಡ್ತಿದ್ದೀವಿ ಶೇರ್ ಇಟ್ಟು ಅದು ಇದು ಅಂತ. ಸೊ ಇದು ಲೋಕಲ್ ಸೆಂಡು ಫುಲ್ಲಿ ಫ್ರೆಂಡ್ಲಿ ಇದೆ. ಸೊ ಇಲ್ಲಿ ಆ್ಯಡ್ಸ್ ಗೀಡ್ಸ್ ಏನೂ ಬರೋಲ್ಲ. ಸೊ ಏನಿಲ್ಲ, ಜಸ್ಟ್ ನೀವು ಇಲ್ಲಿ ಬೇರೆ ಮೊಬೈಲ್ ಲೋಕಲ್ ಸೆಂಡ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು, ಇಲ್ಲಿ ಎರಡಿದೆ, ಒಂದು ಆನು ಒಂದು ಆಫ್ ಅಂತ. ಒಂದರಲ್ಲಿ ಯಾವುದು ರಿಸೀವ್ ಮಾಡ್ಕೊತಾರಲ್ಲ ಆನ್ ಇಟ್ಕೊಂಡು ನೀವು ನಿಮಗೆ ಯಾವ್ದು ಬೇಕಾಗಿರೋಂಥ ಒಳ್ಳೆಯ ಬಿಗ್ ಸೈಜ್ ಫೈಲ್ಸ್ನ ಕಳಿಸ್ಬೋದು. ಸೊ ಇದರಿಂದ ಇದು ಯೂಸ್ ಆಗುತ್ತೆ. ಸೊ ಫೋರ್ತ್ ಬಂದುಬಿಟ್ಟು ವಾಲ್ ಪಿಕ್ಸು. ಈಗ ನೀವು ನೋಡ್ತಾ ಇರೋರು ನಾನು ಯೂಸ್ ಮಾಡ್ತಿರೋ ವಾಲ್ ಪಿಕ್ಸು, ನಾನು ಅದರಿಂದನೇ ಯೂಸ್ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ. ಪ್ಲಸ್ ಇಲ್ಲಿ ನಿಮಗೆ 3D ಅಥವಾ ಗೇಮಿಂಗು, ಸೊ ನಿಮಗೆ ಯಾವ್ಯಾವ ಥರ ಬೇಕೋ ಆ ಥರ ಎಲ್ಲ ವಾಲ್ಪೇಪರ್ಸ್ ಇದರಲ್ಲಿ ಇದೆ. ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲ ಸಿಗುತ್ತೆ. ಸೊ ಇನ್ ಕೇಸ್ ನಿಮಗೆ ಏನೋ ಡಿಫ್ರೆಂಟ್ ಲುಕ್ ಮಾಡಬೇಕಪ್ಪ ಅಂತಂದರೆ ಸರ್ಚ್ ಬಟನ್ ಯೂಸ್ ಮಾಡಿ. ಸೊ ನಾನು ಸ್ಟ್ರೇಂಜರ್ ಥಿಂಗ್ಸ್ ಅಂತ ಟೈಪ್ ಮಾಡ್ತೀನಿ. ಓಕೆ ನೋಡಿ, ಸ್ಟ್ರೇಂಜರ್ ಥಿಂಗ್ಸ್ ಇರೋ ಎಲ್ಲ ವಾಲ್ಪೇಪರ್ ಬರ್ತಾಯಿದೆ. ಸೊ ಎಲ್ಲ ಫುಲ್ ಹೈ ಕ್ವಾಲಿಟಿ 4K ರೆಸಲ್ಯೂಷನ್ ಇರೋ ವಾಲ್ಪೇಪರ್ಸ್ಗಳು. ಸೊ ನೀವು ಆರಾಮಾಗಿ ನಿಮ್ಮ ಮೊಬೈಲ್ಗೆ ಅಲ್ಲೇ ಅಪ್ಲೈ ಮಾಡ್ಕೋಬೋದು. ಈಗ ನಾನು ಮೊಬೈಲಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಎಸ್, ಈಗ ಇದು ನನ್ನ ಮೊಬೈಲಲ್ಲೇ ಅಪ್ಲೈ ಆಯಿತು. ಓಕೆ, ಸೊ ನಮ್ಮದು ಲಾಸ್ಟ್ ಬಂದುಬಿಟ್ಟು ಝೋಡೋ ಅಂತ. ಸೊ ಇದು ಯಾವ ಥರ ಅಂದರೆ, ಇದು PDF ನೀವು ಸ್ಕ್ಯಾನ್ ಮಾಡಿ ಯೂಸ್ ಮಾಡ್ಕೊ. ಇದು ವೆರಿ ಫ್ರೆಂಡ್ಲಿ ಅಂತ ನನಗೆ ಅನಿಸಿರೋದು. ಸೊ ಅದಕ್ಕೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಯೂಸ್ ಮಾಡಿ. ಯಾಕಂದರೆ ನಾವು ಬೇರೆ ಥರ ಎಲ್ಲ ಯೂಸ್ ಮಾಡಿದ್ದೀವಿ, PDF ಅಲ್ಲೆಲ್ಲ ಆ್ಯಡ್ಸ್ ಬರೋದು ಇದು ಬರೋದಾಗ್ತಾಯಿದೆ. ಒಂದು ಸರಿ ಝೋಡೋ ಆ್ಯಪ್ ಯೂಸ್ ಮಾಡಿ. ಥ್ಯಾಂಕ್ ಯು.